ಎಲ್ಲರಿಗೂ ನಮಸ್ಕಾರ. CK ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ಟಿಕ್ಕಿ ಪೂರಿ ಸೇವ್ ಪೂರಿಗೆಲ್ಲ ಯೂಸ್ ಮಾಡುವಂಥ ಪಾಪಡಿ ಮನೆಯಲ್ಲೇ ಯಾವ ರೀತಿ ನೀವು ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಗರ್ಗರಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಏನೇನು ಐಟಮ್ ಬೇಕು ನೋಡೋಣ. ನೋಡಿ, 1 ಕಪ್ ಮೈದಾ ಹಿಟ್ಟು, ಚೂರು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅಜ್ವಾನು, ಆಮೇಲೆ ಎಣ್ಣೆ ಬಿಸಿ ಮಾಡಿ ಹಾಕೋಬೇಕು ಇದಕ್ಕೆ. ನೋಡಿ, ಈಗ ಒಂದು ಬೌಲ್ಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ನಿಮಗೆ ಅಜ್ವಾನ ಅಂತ ಸಿಗುತ್ತೆ, ಅದನ್ನ ಹಾಕ್ಲೇಬೇಕು, ಯಾಕಂದರೆ ಇದಕ್ಕೆ ಮೇಯ್ನ್ ಅದು ಟೇಸ್ಟ್ ಕೊಡೋದೇ ಅದಕ್ಕೋಸ್ಕರ. ನೋಡಿ, ಈ ಥರ ಚೆನ್ನಾಗಿ ಉಜ್ಬಿಟ್ಟು ಹಾಕ್ಕೊಳ್ಳಿ, ಆವಾಗ ಅದರದ್ದು ಅರೋಮಾ ಎಲ್ಲ ಬಿಡುತ್ತೆ. ನೀವು ಇದು ಹಾಕಲಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ, ಇದು ಹಾಕಲೇಬೇಕು, ಮಿಸ್ ಮಾಡಬೇಡಿ. ಇವಾಗ ಬಿಸಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬಿಸಿ ಎಣ್ಣೆನೇ ಹಾಕಬೇಕು, ಯಾಕಂದರೆ ನಿಮಗೆ ಗರ್ಗರಿಯಾಗಿ ಬರಬೇಕು ಅಂದರೆ ಸಾಟಿ ಅದೇನೆ ಬಿಸಿ ಎಣ್ಣೆನೇ ಯೂಸ್ ಮಾಡಿ. ಈಗ ಫಸ್ಟು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿರೋದ್ರಿಂದ ಸ್ಪೂನಲ್ಲಿ ಕಲಿಸ್ಕೊಳ್ಳಿ, ಕೈ ಹಾಕೋಕೆ ಹೋಗಬೇಡಿ, ಸುಟ್ಟೋಗುತ್ತೆ. ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ನೀವು ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ, ಗಂಟಿಲ್ದಂಗೆ. ನೋಡಿ, ಈಗ ಸ್ವಲ್ಪನೇ ನೀರು ಹಾಕಿ ಕಲಸಿ. ಒಂದೇ ಸಲ ಜಾಸ್ತಿ ನೀರು ಹಾಕಬೇಡಿ, ಮೈದಾ ಹಿಟ್ಟಾಗಿರೋದ್ರಿಂದ ನೀವು ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಇದು ಚಪಾತಿ ಹಿಟ್ಟು ಅದಕ್ಕೆ ಬರಬೇಕು, ಅಲ್ಲಿ ತನಕ ಕಲಸಿ. ತುಂಬ ಮೆತ್ತಗೆ ಕಲ್ಸೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿನೇ ಇರಲಿ. ನೋಡಿ, ಇಷ್ಟು ಬರಬೇಕು. ಈಗ ಇದಕ್ಕೆ ಒಂದು ಬಟ್ಟೆ ಮುಚ್ಚಿ ಇಟ್ಬಿಡಿ, ಒಂದು 10 ನಿಮಿಷ ಇದು ನೆನಿಬೇಕು, ಅಲ್ಲಿ ತನಕ ಇಟ್ಬಿಡಿ. ಈಗ ನೋಡಿ, ಒಂದು 10 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಊದ್ಕೊಂಡಿರುತ್ತೆ ಹಿಟ್ಟು. ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದನ್ನು ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ತೆಳ್ಳಗೆ ಲಟ್ಟಿಸ್ಬೇಕು, ಇದು ದಪ್ಪ ಇರೋಂಗಿಲ್ಲ, ನೀವು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಶೇವ್ ಪೂರಿ, ಅದಕ್ಕೋಸ್ಕರ. ನೋಡಿ, ನಾನು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಕಪ್ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ, ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣ ಕಪ್ಪೇ ತೊಗೊಂಡಿದ್ದೀನಿ, ಯಾಕೆಂದರೆ ನಿಮಗೆ ಸೇವ್ ಪೂರಿ ಮಾಡಬೇಕು ಅಂದರೆ, ಟಿಕ್ಕಿ ಪೂರಿ ಮಾಡಬೇಕು ಅಂದರೆ ಸಣ್ಣದಾಗಿರಬೇಕು, ಅದಕ್ಕೋಸ್ಕರ ಸಣ್ಣದಾಗೆ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಫೋರ್ಕ್ ತೊಗೊಂಡು ಇದಕ್ಕೆ ಎಲ್ಲ ಈ ಥರ ನೋಡಿ ತೂತ್ ಮಾಡಿ, ಯಾಕೆಂದರೆ ನಿಮಗೆ ಟಿಕ್ಕಿ ಪೂರಿ ಶೇವ್ ಪೂರಿ ಮಾಡ್ಬೇಕಾದ್ರೆ ಪೂರಿ ಇರಬಾರ್ದು, ಅದಕ್ಕೋಸ್ಕರ ಈ ಥರ ತೂತ್ ಮಾಡ್ಕೊಂಡ್ರೆ ನಿಮಗೆ ಪೂರಿ ಊದಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಎಣ್ಣೆ ಕಾದಿದೆ, ಅದಕ್ಕೆ ಪೂರಿ ಹಾಕ್ತಾಯಿದ್ದೀನಿ, ನೆಡ್ಸಿರೋ ಅಂಥದ್ದು. ನೋಡಿ, ಆವಾಗ ನಿಮಗೆ ನೋಡಿ ತೂತ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ, ಅವಾಗ ಪೂರಿ ಊದ್ಕೊಳ್ಳಲ್ಲ, ಅವಾಗ ಚಪ್ಪಟೆ ಆಗಿರುತ್ತೆ. ನೀವು ಆರಾಮಾಗಿ ಟಿಕ್ಕಿ ಪೂರಿ ಶೇವ್ ಪೂರಿ ಎಲ್ಲ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲೇ ಕರೀರಿ, ಜೋರಾಗಿ ಸ್ಟವ್ ಆನ್ ಮಾಡಿ ಇಡಬೇಡಿ, ಯಾಕೆಂದರೆ ಪೂರಿ ಸೀದೋಗುತ್ತೆ. ಲೈಟಾಗಿ ಕರಿಬೇಕು, ಇಲ್ಲ ಗರ್ಗರಿ ಆಗೋಲ್ಲ, ನಿಮಗೆ ಮೆತ್ತಗಾಗುತ್ತೆ ಪೂರಿ. ಅದಕ್ಕೆ ಲೈಟಾಗಿರೋ ಸಿಮ್ಮಾಗಿರೋ ಉರಿಲೇ ಕರೀರಿ. ನೋಡಿ, ರೆಡಿ ಆಗಿದೆ. ಇವಾಗ ನೋಡಿ, ಇದೇ ಕಲರ್ ಇರಬೇಕು. ರೆಡಿ ಆಗಿದೆ ಈಗ ಸೇವ್ ಪೂರಿ. ನೋಡಿ, ಸೇವ್ ಪೂರಿ ರೆಡಿ ಆಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ನಾನು ಟಿಕ್ಕಿ ಪೂರಿ ಎಲ್ಲ ಯಾವ ಮಾಡೋದು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹೀಗೆ ಸಪೋರ್ಟ್ ಮಾಡ್ತಾ. ಥ್ಯಾಂಕ್ ಯು.